ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಆ, ತುಂಬ ವಿಶೇಷವಾದ ಗ್ರಂಥವನ್ನಿಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಈ ಗ್ರಂಥ ಸಂಧ್ಯಾವಂದನೆಯ ಬಗ್ಗೆ ಬಹಳ ಆಳವಾದ ವಿಚಾರಗಳನ್ನು ಹೇಳುತ್ತೆ. ಇದನ್ನು ಓದಿದಾಗ ಒಂದು ಮುಖ್ಯವಾದ ಪ್ರಶ್ನೆ ಉಟ್ಕೊಳ್ಳುತ್ತೆ. ಅದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸಂಧ್ಯಾವಂದನೆ ಅನ್ನೋದು ಮುಖ್ಯವಾಗಿ ದೇವರನ್ನು ಮೆಚ್ಚಿಸ್ಲಿಕ್ಕಾಗಿ ಶ್ರದ್ಧಾಭಕ್ತಿಯಿಂದ ನಾವು ಮಾಡಲೇಬೇಕಾದ ಒಂದು ಕರ್ಮಯೋಗವೇ, ಅಥವಾ ಇದು ನಮ್ಮ ಆತ್ಮ ಮತ್ತು ಆ ಪರಮಾತ್ಮನ ನಡುವಿನ ಸಂಬಂಧ ಏನು ಅಂತ ತಿಳ್ಕೊಳ್ಳುವ ಮೋಕ್ಷವನ್ನು ಗುರಿಯಾಗಿಸಿಕೊಂಡ ಒಂದು ಜ್ಞಾನ ಮಾರ್ಗವೇ? ನನ್ನ ಪ್ರಕಾರ ಸಂಧ್ಯಾವಂದನೆಯ ಮೂಲಭೂತ ಸ್ವರೂಪ ಒಂದು ಭಕ್ತಿಯುಕ್ತ ಕರ್ಮಯೋಗ. ಅದರ ಆಚರಣೆ, ಅನುಷ್ಠಾನಕ್ಕಿಲ್ಲಿ ಮೊದಲ ಆದ್ಯತೆ. ನೀವು ಹೇಳ್ದಾಗೆ ಇದು ನಿಜಕ್ಕೂ ಒಂದು ಆಳವಾದ ವಿಷಯ. ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ಸಂಧ್ಯಾವಂದನೆಗೆ ಒಂದು ಕರ್ಮದ ಚೌಕಟ್ಟು ಖಂಡಿತ ಇದೆ, ಅದನ್ನು ಅಲ್ಲಗಳೆಯೋಕೆ ಅನ್ನಲ್ಲ. ಆದರೆ ಅದರ ಆತ್ಮ ಅಂದರೆ ಅದರ ತಿರುಳಿರೋದು ಜ್ಞಾನ ಸಾಧನೆಯಲ್ಲಿ ಮತ್ತು ಆತ್ಮಜ್ಞಾನದಲ್ಲಿ ಅಂತ ನಾನು ವಾದಿಸ್ತೇನೆ. ಸರಿ, ನಾನು ಯಾಕೆ ಇದನ್ನ ಕರ್ಮಯೋಗ ಅಂತ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ಗ್ರಂಥದಲ್ಲೇ ನೇರವಾದ ಸಾಕ್ಷಿ ಇದೆ. ನೋಡಿ, ಈ ಗ್ರಂಥದ ಮೊದಲ ಸಂಪುಟಕ್ಕೆ ಲೇಖಕರು ಇಟ್ಟಿರೋ ಹೆಸರೇ ಭಕ್ತಿಯುಕ್ತ ಕರ್ಮಯೋಗ. ಇದಕ್ಕಿಂತ ಸ್ಪಷ್ಟವಾಗಿ ಹೇಳೋಕ್ ಸಾಧ್ಯವೇ? ಸಂಧ್ಯಾವಂದನೆ ಅಂದ್ರೆ ಮಾಡಬೇಕಾದ ಕ್ರಿಯೆಗಳ ಒಂದು ಸಮಷ್ಟಿ. ಗ್ರಂಥದ ಪ್ರಕಾರ ಬ್ರಾಹ್ಮಣನಿಗೆ ತನ್ನ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಳೋಕ್ಕೆ, ಬೆಳೆಸ್ಕೊಳ್ಳೋಕ್ಕೆ ಸಂಧ್ಯಾವಂದನೆ ಅತ್ಯಗತ್ಯ ಅಂತ ಹೇಳಲಾಗಿದೆ. ಯಾರು ಇದನ್ನ ಮಾಡಲ್ವೋ ಅವನು ಅಶುದ್ಧನಾಗ್ತಾನೆ, ಬೇರೆ ಯಾವ ವೈದಿಕ ಕರ್ಮಗಳನ್ನು ಮಾಡೋಕ್ಕೆ ಅವನಿಗೆ ಅಧಿಕಾರ ಇರಲ್ಲ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದೇನನ್ನ ತೋರ್ಸತ್ತೆ? ಇದೊಂದು ತಪ್ಪಿಸ್ಲೇಬಾರ್ದ ಕರ್ತವ್ಯ, ಒಂದು ನಿತ್ಯ ಕರ್ಮ ತಾನೇ. ಅಷ್ಟೇ ಅಲ್ಲ, ಭಗವದ್ಗೀತೆಯ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದ್ರೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅನ್ನೋ ಕೃಷ್ಣನ ಮಾತನ್ನು ಉಲ್ಲೇಖಿಸಿ ಸಂಧ್ಯಾವಂದನೆಯನ್ನು ಒಂದು ಜಪಯಜ್ಞ ಅಂತ ಕರೆಯಲಾಗಿದೆ. ಯಜ್ಞ ಅಂದ್ರೆ ಅದು ಕರ್ಮದ ಅತ್ಯುನ್ನತ ರೂಪ ಅಲ್ವಾ? ನೀವು ಕೊಟ್ಟಿರೋ ಉಲ್ಲೇಖಗಳೆಲ್ಲವೂ ನಿಜ. ಗ್ರಂಥದಲ್ಲಿ ಆ ಮಾತುಗಳಿವೆ, ಒಪ್ಪಿಕೊಳ್ತೀನಿ. ಆದ್ರೆ ನಾವು ಪದಗಳ ಆಚೆಗಿನ ಅರ್ಥವನ್ನ ನೋಡ್ಬೇಕು. ಇದೇ ಗ್ರಂಥ ಸಂಧ್ಯಾವಂದನೆಯನ್ನು ಪರೋಕ್ಷವಾಗಿ ಒಂದು ಜ್ಞಾನಮಯ ಯಜ್ಞ ಅಂತಾನೂ ಹೇಳುತ್ತೆ. ನೋಡಿ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂದ್ರೆ ಜ್ಞಾನಕ್ಕೆ ಸಮನಾದ ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅನ್ನೋ ಗೀತೆಯ ಶ್ಲೋಕವನ್ನ ಲೇಖಕರು ಯಾಕೆ ಇಲ್ಲಿ ಉಲ್ಲೇಖಿಸ್ಬೇಕು? ಯಾಕಂದ್ರೆ ಸಂಧ್ಯಾವಂದನೆಯ ಅಂತಿಮ ಗುರಿ ಕೇವಲ ಕರ್ಮ ಮಾಡಿ ಪುಣ್ಯ ಸಂಪಾದಿಸುವುದಲ್ಲ. ಅದರ ಗುರಿ ಮೋಕ್ಷ ಸಾಧನೆ. ಮೋಕ್ಷ ಅನ್ನೋದು ಕೇವಲ ಯಾಂತ್ರಿಕವಾಗಿ ಮಾಡೋ ಕ್ರಿಯೆಗಳಿಂದ ಸಿಗೋದಲ್ಲ, ಅದು ಜ್ಞಾನದಿಂದ, ಅರಿವಿನಿಂದ ಮಾತ್ರ ಸಾಧ್ಯವಾಗೋದು. ಇನ್ನೊಂದು ಮುಖ್ಯವಾದ ಮಾತು ಗ್ರಂಥದಲ್ಲಿದೆ. ಆಚಮನ, ಪ್ರಾಣಾಯಾಮದಂತಹ ಕ್ರಿಯೆಗಳು ಪಿಂಡಾಂಡದ ಜ್ಞಾನ ಸಂಪಾದನೆಗೆ ಸಾಧನಗಳು ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಇಲ್ಲಿ ಪಿಂಡಾಂಡ ಅಂದ್ರೆ ನಮ್ಮ ಈ ಶರೀರ, ಮನಸ್ಸು, ಪ್ರಜ್ಞೆಗಳನ್ನೊಳಗೊಂಡ ವ್ಯಕ್ತಿ. ಹಾಗಾಗಿ ಈ ಕರ್ಮಗಳು ಕೇವಲ ಕರ್ಮಕ್ಕಾಗಿಯಲ್ಲ, ಅವು ಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ಇರೋ ಪರಿಕರಗಳು. ಒಂದ್ ನಿಮಿಷ, ನೀವು ಜ್ಞಾನದ ಬಗ್ಗೆ ಹೇಳಿದ್ದು ಕುತೂಹಲಕಾರಿಯಾಗಿದೆ. ಆದರೆ ಸಂಧ್ಯಾವಂದನೆಯ ಪ್ರಧಾನ ಅಂಗವಾದ ಗಾಯತ್ರಿ ಜಪದ ಬಗ್ಗೆ ಗ್ರಂಥ ಏನ್ ಹೇಳುತ್ತೆ? ಅದರ ಮೂಲ ಉದ್ದೇಶ ಭಗವಂತನನ್ನು ಒಲಿಸಿಕೊಳ್ಳುವುದು. ಗಾಯತ್ರಿ ಮಂತ್ರದ ಅರ್ಥದಲ್ಲೇ ಇದೆ. ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಶಕ್ತಿಯನ್ನು ಅಂದರೆ ಧೀಶಕ್ತಿಯನ್ನು ಪ್ರಚೋದಿಸು ಅಂತ ನಾವು ಭಗವಂತನನ್ನು ಪ್ರಾರ್ಥಿಸ್ತೇವೆ. ನಾವು ಮಾಡುವ ಜಪವೆಂಬ ಕರ್ಮಕ್ಕೆ ಪ್ರತಿಯಾಗಿ ಭಗವಂತ ನಮಗೆ ಯಶಸ್ಸು, ಆರೋಗ್ಯ, ಒಳ್ಳೆಯ ಬುದ್ಧಿ ಹೀಗೆ ಫಲಗಳನ್ನು ಕೊಡ್ತಾನೆ. ಇದು ಸ್ಪಷ್ಟವಾಗಿ ಭಕ್ತಿ ಮತ್ತು ಕರ್ಮ ಪ್ರಧಾನವಾದ ದೃಷ್ಟಿಕೋನ ಅಲ್ವಾ? ನಾವು ಒಂದು ಕ್ರಿಯೆ ಮಾಡ್ತೀವಿ, ಅದರಿಂದ ದೈವಾನುಗ್ರಹವನ್ನು ಬಯಸ್ತೇವೆ. ಇದು ಕರ್ಮಯೋಗದ ನೇರವಾದ ವ್ಯಾಖ್ಯಾನ. ನೋಡಿ, ನೀವು ಆ ಒಲಿಸಿಕೊಳ್ಳುವುದು ಅನ್ನೋ ಪದಕ್ಕೆ ಕೊಡ್ತಿರೋ ಅರ್ಥದಲ್ಲೇ ನಮ್ಮಿಬ್ಬರ ದೃಷ್ಟಿಕೋನಗಳ ವ್ಯತ್ಯಾಸ ಇರೋದು. ನನ್ನ ಪ್ರಕಾರ ಭಗವಂತನನ್ನು ಒಲಿಸಿಕೊಳ್ಳೋದು ಅಂದ್ರೆ ಏನೋ ಲಂಚ ಕೊಟ್ಟು ಮೆಚ್ಚಿಸೋದಲ್ಲ, ಬದಲಾಗಿ ಅವನ ನಿಜವಾದ ಸ್ವರೂಪವನ್ನು ಅರಿಯುವುದು, ಅವನ ಜೊತೆ ಒಂದಾಗುವುದು. ಇನ್ನು ಧೀಶಕ್ತಿ ಅಂದ್ರೆ ಕೇವಲ ಲೌಕಿಕ ಪರೀಕ್ಷೆ ಪಾಸ್ ಮಾಡೋ ಬುದ್ಧಿಯಲ್ಲ, ಅದು ವಿವೇಕ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂತ ತಿಳಿದುಕೊಳ್ಳುವ ಅಂತರಂಗದ ಪ್ರಜ್ಞೆ. ಈ ವಿವೇಕವೇ ಜ್ಞಾನಮಾರ್ಗದ ಅಡಿಪಾಯ.
ಹಾಗಾಗಿ ಗಾಯತ್ರಿ ಜಪ ಅನ್ನೋದು ಕೇವಲ ಬಾಯಿಪಾಠ ಮಾಡಿ ಹೇಳುವ ಪ್ರಾರ್ಥನೆಯಲ್ಲ, ಅದು ನಮ್ಮೊಳಗಿನ ಜ್ಞಾನವನ್ನು ಪ್ರಚೋದಿಸುವ, ಆತ್ಮಶೋಧನೆಗೆ ದಾರಿ ಮಾಡುವ ಒಂದು ಆಂತರಿಕ ಸಾಧನ. ನೀವು ಹೇಳಿದ ಹಾಗೆ ಕರ್ಮ ಇದೆ, ಆದರೆ ಆ ಕರ್ಮ ಇಲ್ಲಿ ಜ್ಞಾನದೆಡೆಗೆ ಕರೆದೊಯ್ಯುವ ಒಂದು ವಾಹಕ ಅಷ್ಟೇ. ನೀವು ಆಂತರಿಕ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸರಿ, ಹಾಗಾದ್ರೆ ಇದನ್ನು ನಾವು ದೇವಪೂಜೆಯಂತಹ ಬೇರೆ ಆಚರಣೆಗಳಿಗೆ ಹೋಲಿಸಿದಾಗ ಏನು ಕಾಣಿಸುತ್ತೆ? ಗ್ರಂಥದಲ್ಲಿ ಒಂದು ತುಂಬ ಸ್ವಾರಸ್ಯಕರವಾದ ಹೋಲಿಕೆ ಇದೆ. ದೇವಪೂಜೆಯಲ್ಲಿ ವಿಗ್ರಹಕ್ಕೆ ಆವಾಹನೆ, ಪ್ರಾಣಪ್ರತಿಷ್ಠೆ, ನೈವೇದ್ಯ, ಕೊನೆಗೆ ಪ್ರತ್ಯಾವಾಹನೆ, ಹೀಗೆ ತುಂಬ ಸಂಕೀರ್ಣವಾದ ಕ್ರಿಯೆಗಳಿರುತ್ತವೆ. ಆದರೆ ಸಂಧ್ಯಾವಂದನೆಯಲ್ಲಿ ಇವೆಲ್ಲ ಇಲ್ಲ. ಅದಕ್ಕಾಗಿಯೇ ಗ್ರಂಥದಲ್ಲಿ ಇದನ್ನ ಸುಲಭ ಸಾಧ್ಯವಾದ ಮೋಕ್ಷ ಸಾಧನ ಅಂತ ಕರೆದಿರೋದು. ಈ ಸರಳತೆ ಏನನ್ನ ಸೂಚಿಸುತ್ತೆ? ಇದೊಂದು ದೈನಂದಿನ ಕರ್ಮ, ಒಂದು ಕರ್ತವ್ಯವಾಗಿ ಎಲ್ಲರೂ ಸುಲಭವಾಗಿ ಆಚರಿಸಬಹುದು ಅನ್ನೋದನ್ನೇ ತಾನೇ? ಇದು ಅದರ ಕರ್ಮಪ್ರಧಾನ ಸ್ವರೂಪಕ್ಕೆ ಇನ್ನೊಂದು ಸಾಕ್ಷಿ. ಅಲ್ಲಲ್ಲ, ನೀವು ಹೇಳಿದ ಸರಳತೆಯೇ ಅದರ ಜ್ಞಾನಪ್ರಧಾನ ಸ್ವರೂಪಕ್ಕೆ ಅತಿ ದೊಡ್ಡ ಸಾಕ್ಷಿ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ದೇವಪೂಜೆಯಲ್ಲಿ ನಮ್ಮ ಗಮನ ಹೆಚ್ಚಾಗಿ ಹೊರಗಿನ ವಸ್ತುಗಳ ಮೇಲೆ, ಅಂದ್ರೆ ವಿಗ್ರಹ, ಹೂವು, ಅಲಂಕಾರ, ನೈವೇದ್ಯ ಇವುಗಳ ಮೇಲೆ ಇರುತ್ತೆ. ಅದು ಬಾಹ್ಯ ಕ್ರಿಯೆ. ಆದರೆ ಸಂಧ್ಯಾವಂದನೆಯಲ್ಲಿ ಈ ಹೊರಗಿನ ಆಡಂಬರಗಳೆಲ್ಲವನ್ನೂ ತೆಗೆದುಹಾಕಿ ನಮ್ಮ ಗಮನವನ್ನು ಒಳಮುಖವಾಗಿಸೋಕೆ ಪ್ರೇರೇಪಿಸಲಾಗಿದೆ. ಗ್ರಂಥದಲ್ಲೇ ಹೇಳೋ ಹಾಗೆ ಇಲ್ಲಿ ನಾವು ಹೃತ್ ಕಮಲದಲ್ಲಿರುವ ಭಗವಂತನನ್ನು ಧ್ಯಾನಿಸಬೇಕು. ಅಂದರೆ ದೇವರನ್ನು ಹೊರಗೆ ಹುಡುಕೋ ಬದಲು ನಮ್ಮ ಹೃದಯದಲ್ಲೇ ಇರುವ ಚೈತನ್ಯದ ರೂಪದಲ್ಲಿ ಕಾಣಬೇಕು. ಇದು ಧ್ಯಾನಯೋಗ ಮತ್ತು ಜ್ಞಾನಯೋಗದ ಅತ್ಯಂತ ಪ್ರಮುಖ ಲಕ್ಷಣ. ಹೊರಗಿನ ಆಡಂಬರ ಕ್ರಿಯೆಗಳು ಕಡಿಮೆ ಆದಷ್ಟು ಆಂತರಿಕ ಪ್ರಯಾಣಕ್ಕೆ, ಆತ್ಮಶೋಧನೆಗೆ ಹೆಚ್ಚು ಅವಕಾಶ ಸಿಗುತ್ತೆ. ಸಂಧ್ಯಾವಂದನೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಒಂದು ನಿಮಿಷ, ನೀವು ಸರಳತೆ ಅಂದ್ರಿ, ಆದರೆ ಸಂಧ್ಯಾವಂದನೆಯಲ್ಲಿರುವ ನಿಯಮಗಳನ್ನು ಮರೆಯೋ ಹಾಗೇ ಇಲ್ಲ. ಆಚಮನ, ಪ್ರಾಣಾಯಾಮ, ಅರ್ಘ್ಯಪ್ರದಾನ, ಗಾಯತ್ರಿ ಜಪ, ಉಪಸ್ಥಾನ ಇವೆಲ್ಲವನ್ನೂ ಒಂದು ನಿರ್ದಿಷ್ಟ ಕ್ರಮದಲ್ಲೇ ಮಾಡಬೇಕು. ಯಾವ ದಿಕ್ಕಿಗೆ ಮುಖ ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಕೈಗಳನ್ನು ಹೇಗೆ ಇಟ್ಕೋಬೇಕು ಅನ್ನೋದಕ್ಕೂ ನಿಯಮಗಳಿವೆ. ಗ್ರಂಥದ ಮೊದಲ ಸಂಪುಟದ ವಿಷಯಸೂಚಿಯನ್ನೇ ನೋಡಿ, ಇವೆಲ್ಲವನ್ನೂ ಕ್ರಮಬದ್ಧವಾದ ಹಂತಗಳಾಗಿ ಪಟ್ಟಿ ಮಾಡಿದ್ದಾರೆ. ಇವುಗಳನ್ನು ಯಥಾವಿಧಿಯಾಗಿ ಶ್ರದ್ಧೆಯಿಂದ ಆಚರಿಸೋದ್ರಿಂದಲೇ ಕರ್ಮಫಲ ಸಿಗೋದು. ಇಷ್ಟೊಂದು ಕಟ್ಟುನಿಟ್ಟಾದ ಕ್ರಮಬದ್ಧವಾದ ಅನುಷ್ಠಾನ ಇರೋವಾಗ ಇದನ್ನ ಕೇವಲ ಆಂತರಿಕ ಪ್ರಯಾಣ ಅಂತ ಹೇಳೋಕ್ಕಾಗುತ್ತಾ? ಇದು ಶಿಸ್ತುಬದ್ಧವಾದ ಕರ್ಮಯೋಗದ ಲಕ್ಷಣ. ನೀವು ಹೇಳಿದ ಮಾತಿನಲ್ಲಿ ಸತ್ಯಾಂಶ ಇದೆ, ಒಪ್ಪಿಕೊಳ್ತೀನಿ. ಆದರೆ ಅದೇ ಗ್ರಂಥವು ಆ ಕ್ರಿಯೆಗಳ ಹಿಂದಿನ ಉದ್ದೇಶವನ್ನು ವಿವರಿಸುತ್ತೆ. ಆಚಮನ ಮತ್ತು ಪ್ರಾಣಾಯಾಮಗಳಿಂದ ಪಿಂಡಾಂಡದ ಜ್ಞಾನ ಸಂಪಾದನೆ ಮಾಡಿಕೊಂಡು ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಅರ್ಥ ಏನು? ಆ ಕ್ರಿಯೆಗಳು ಕೇವಲ ಯಾಂತ್ರಿಕವಲ್ಲ, ಅವುಗಳ ಹಿಂದೆ ಒಂದು ಜ್ಞಾನದ ಉದ್ದೇಶವಿದೆ. ಪ್ರಾಣಾಯಾಮ ಅಂದ್ರೆ ಕೇವಲ ಉಸಿರನ್ನು ಒಳಗೆಳೆದು ಹೊರಗೆ ಬಿಡೋ ವ್ಯಾಯಾಮ ಅಲ್ಲ, ಅದು ನಮ್ಮ ಶರೀರದಲ್ಲಿರೋ ಪ್ರಾಣಶಕ್ತಿಯನ್ನು ಅರಿಯುವ, ನಿಯಂತ್ರಿಸುವ ಒಂದು ಜ್ಞಾನ ಮಾರ್ಗ. ಆಚಮನ ಅಂದ್ರೆ ಕೇವಲ 3 ಸಾರಿ ನೀರು ಕುಡಿಯೋದಲ್ಲ, ಅದು ನಮ್ಮ ದೇಹದೊಳಗಿನ ಚೈತನ್ಯ ಕೇಂದ್ರಗಳನ್ನು ಶುದ್ಧೀಕರಿಸುವ ಮತ್ತು ಅವುಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ಒಂದು ತಂತ್ರ. ಪ್ರತಿಯೊಂದು ಕರ್ಮದ ಹಿಂದೆ ಒಂದು ಜ್ಞಾನ ಅಡಗಿದೆ. ಇಲ್ಲಿ ಜ್ಞಾನವೇ ಮುಖ್ಯ, ಕರ್ಮ ಅದಕ್ಕೊಂದು ಸಾಧನ. ನೋಡಿ, ನೀವು ಹೇಳೋದು ಒಪ್ಪುವಂಥದ್ದೇ. ಆದರೆ ಯಾವುದೇ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದಾಗ ಜ್ಞಾನ ಹುಟ್ಟುತ್ತೆ. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತುವಾಗ ಅವನು ಮಾಡೋದು ಕರ್ಮ. ಆದರೆ ಆ ಕರ್ಮವನ್ನು ಮಾಡ್ತಾ ಮಾಡ್ತಾ ಅವನಿಗೆ ಕಲ್ಲಿನ ಗುಣದ ಬಗ್ಗೆ, ತನ್ನ ಕಲೆಯ ಬಗ್ಗೆ ಜ್ಞಾನ ಉಂಟಾಗುತ್ತೆ. ಹಾಗಂತ ಶಿಲ್ಪಿಯ ಕೆಲಸವನ್ನು ನಾವು ಜ್ಞಾನ ಮಾರ್ಗ ಅನ್ನೋದಿಲ್ಲ, ಕರ್ಮ ಅಂತಲೇ ಕರಿತೀವಿ. ಜ್ಞಾನ ಅನ್ನೋದು ಶ್ರದ್ಧಾಪೂರ್ವಕವಾದ ಕರ್ಮದ ಒಂದು ಸಹ ಉತ್ಪನ್ನ, ಅಂದ್ರೆ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಸಂಧ್ಯಾವಂದನೆಯಲ್ಲೂ ಅಷ್ಟೇ, ಅದರ ಮೂಲ ಗುರುತು ಕರ್ಮ. ಆ ಕರ್ಮದಿಂದ ಜ್ಞಾನ ಹುಟ್ಟಬಹುದು, ಆದರೆ ಅದರ ಅಸ್ತಿತ್ವ ಕರ್ಮದಲ್ಲೇ ಇದೆ. ಇಲ್ಲ, ನಮ್ಮಿಬ್ಬರ ವಾದದ ನಡುವೆ ಇರೋ ಸೂಕ್ಷ್ಮ ವ್ಯತ್ಯಾಸ ಇಲ್ಲೇ ಇರೋದು. ಶಿಲ್ಪಿಯ ಉದಾಹರಣೆಯಲ್ಲಿ ಜ್ಞಾನ ಒಂದು ಸಹ ಉತ್ಪನ್ನ ಆಗಿರಬಹುದು, ಆದರೆ ಸಂಧ್ಯಾವಂದನೆಯಲ್ಲಿ ಜ್ಞಾನವೇ ಅದರ ನೇರವಾದ ಉದ್ದೇಶ. ಗ್ರಂಥದಲ್ಲಿ ಅದನ್ನು ಹಾಗೆಯೇ ವಿವರಿಸಲಾಗಿದೆ. ಇಲ್ಲಿ ಕ್ರಿಯೆಗಳನ್ನು ವಿನ್ಯಾಸಗೊಳಿಸಿರುವುದೇ ಅರಿವನ್ನು ಹೆಚ್ಚಿಸಲಿಕ್ಕಾಗಿ. ಅರ್ಘ್ಯ ಪ್ರದಾನವನ್ನೇ ತೆಗೆದುಕೊಳ್ಳಿ, ಅದು ಕೇವಲ ಸೂರ್ಯನಿಗೆ ನೀರು ಬಿಡುವುದಲ್ಲ, ನಮ್ಮೊಳಗಿನ ಅಸುರಿ ಶಕ್ತಿಗಳನ್ನು, ಅಜ್ಞಾನವನ್ನು ಓಡಿಸುವ ಸಂಕೇತ. ಅದು ಜ್ಞಾನದ ವಿಜಯದ ಸಂಕೇತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕ್ರಿಯೆಯೂ ಜ್ಞಾನದ ಕಡೆಗೆ ಬೆರಳು ಮಾಡಿ ತೋರಿಸುತ್ತೆ.
ಅದು ಸಹ ಉತ್ಪನ್ನ ಅಲ್ಲ, ಅದೇ ಮುಖ್ಯ ಉತ್ಪನ್ನ. ಸರಿ, ಈ ಚರ್ಚೆಯನ್ನು ಇನ್ನೊಂದು ಮಗ್ಗುಲಿಗೆ ತೆಗೆದುಕೊಂಡು ಹೋಗೋಣ. ನಮ್ಮ ಜೀವನದ ಹಂತಗಳು ಮತ್ತು ಮೋಕ್ಷದ ಬಗ್ಗೆ ಗ್ರಂಥ ಏನು ಹೇಳುತ್ತೆ? ನಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳಿವೆ. ಇವುಗಳನ್ನು ಸಾಧಿಸ್ಲಿಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳಿವೆ. ಅಂದ್ರೆ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಎಲ್ಲವನ್ನೂ ತ್ಯಜಿಸುವ ಸನ್ಯಾಸದವರೆಗೂ. ಸಂಧ್ಯಾವಂದನೆಯು ಈ ಎಲ್ಲಾ ಹಂತಗಳಲ್ಲೂ ತಪ್ಪದೆ ಮಾಡಬೇಕಾದ ಒಂದು ನಿತ್ಯ ಕರ್ಮ. ಇದರ ಅರ್ಥ ಜೀವನವನ್ನು ಧರ್ಮದ ಚೌಕಟ್ಟಿನಲ್ಲಿ ನಡೆಸಲು ಬೇಕಾದ ಒಂದು ಶಿಸ್ತು, ಒಂದು ಕರ್ತವ್ಯ ಇದು. ಇದು ಕರ್ಮ ಮಾರ್ಗದ ಅಡಿಪಾಯ. ಹೌದು, ನೀವ್ ಹೇಳಿದ್ದು ನಿಜ. ಆದ್ರೆ ಆ 4 ಆಶ್ರಮಗಳ ಅಂತಿಮ ಗುರಿಯೇನು? ಮೋಕ್ಷ ತಾನೇ? ಗ್ರಂಥದಲ್ಲಿ ಸಂಧ್ಯಾವಂದನೆಯನ್ನು ಹೇಗೆ ವಿವರಿಸಲಾಗಿದೆ ಅಂದ್ರೆ, ಇದು ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಎಂಬ 3 ತರದ ಋಣಗಳಿಂದ ಅಂದ್ರೆ ಸಾಲಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮೋಕ್ಷ ಸಾಧನೆಗೆ ಪ್ರಾರಂಭೀಭೂತವಾದದ್ದು ಅಂತ ಹೇಳಲಾಗಿದೆ. ಅಂದ್ರೆ ಇದು ಕೇವಲ ಒಂದು ದೈನಂದಿನ ಧಾರ್ಮಿಕ ಆಚರಣೆ ಅಲ್ಲ, ಬದಲಾಗಿ ಮೋಕ್ಷದ ಕಡೆಗಿನ ನಮ್ಮ ಪಯಣದ ಮೊದಲ ಹೆಜ್ಜೆ. ಮೋಕ್ಷ ಅನ್ನೋದೇನು? ಅದು ಯಾವುದೇ ಕ್ರಿಯೆಯ ಫಲವಲ್ಲ. ಅದು ಒಂದು ಅರಿವಿನ ಸ್ಥಿತಿ, ಒಂದು ಜ್ಞಾನದ ಸ್ಥಿತಿ. ಹಾಗಾಗಿ ಮೋಕ್ಷದ ಪಯಣದ ಮೊದಲ ಹೆಜ್ಜೆ ಅಂತ ಹೇಳಿದ್ಮೇಲೆ ಸಂಧ್ಯಾವಂದನೆಯ ತಾತ್ವಿಕ ಮಹತ್ವ ಅದರ ಜ್ಞಾನ ಸಂಬಂಧಿ ಆಯಾಮದಲ್ಲೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಆದರೆ ಆ ಮೊದಲ ಹೆಜ್ಜೆಯ ಸ್ವರೂಪವೇ ಕರ್ಮರೂಪದಲ್ಲಿದೆ. ನೀವು ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತೀರಿ, ಸರಿ. ಆದರೆ ಮೊದಲ ದಿನದಿಂದಲೇ ಯಾರಿಗೂ ಜ್ಞಾನೋದಯ ಆಗೋದಿಲ್ಲ. ಆ ಜ್ಞಾನವನ್ನ ಪಡೆಯೋ ಯೋಗ್ಯತೆ ಬರಬೇಕಾದ್ರೆ ಮೊದಲು ಚಿತ್ತಶುದ್ಧಿಯಾಗಬೇಕು. ಆ ಚಿತ್ತಶುದ್ಧಿ ಆಗೋದು ನಿತ್ಯ ಕರ್ಮಗಳ ಅನುಷ್ಠಾನದಿಂದ. ಹಾಗಾಗಿ ಸಂಧ್ಯಾವಂದನೆ ಅನ್ನೋ ಕರ್ಮವನ್ನ ಶ್ರದ್ಧೆಯಿಂದ ಮಾಡ್ತಾ ಹೋದಂತೆ ಮನಸ್ಸು ಶುದ್ಧವಾಗಿ ಜ್ಞಾನವನ್ನ ಗ್ರಹಿಸುವ ಸ್ಥಿತಿಗೆ ತಲುಪುತ್ತೆ. ಹಾಗಾಗಿ ದಾರಿ ಕರ್ಮದ್ದು, ಗುರಿ ಜ್ಞಾನದ್ದು. ಆದರೆ ನಾವು ಚರ್ಚೆ ಮಾಡ್ತಿರೋದು ಆ ಸಾಧನೆಯ ಸ್ವರೂಪದ ಬಗ್ಗೆ. ಆ ಸ್ವರೂಪ ನಿಶ್ಚಿತವಾಗಿಯೂ ಕರ್ಮಪ್ರಧಾನವಾದದ್ದು. ನನ್ನ ಪ್ರಕಾರ ದಾರಿ ಮತ್ತು ಗುರಿ ಎರಡೂ ಒಂದೇ ನಾಣ್ಯದ 2 ಮುಖಗಳು. ನೀವು ಹೇಳಿದಂತೆ ಚಿತ್ತಶುದ್ಧಿ ಬೇಕು, ಅದಕ್ಕೆ ಕರ್ಮ ಬೇಕು, ಹೌದು. ಆದರೆ ಸಂಧ್ಯಾವಂದನೆಯಲ್ಲಿರುವ ಕರ್ಮಗಳು ಕೇವಲ ಚಿತ್ತಶುದ್ಧಿಗೆ ಸೀಮಿತವಾಗಿಲ್ಲ. ಅವು ನೇರವಾಗಿ ಜ್ಞಾನವನ್ನು ಕೊಡುವ ತಂತ್ರಗಳಾಗಿಯೂ ಇವೆ. ಪ್ರಾಣಾಯಾಮ ಮಾಡುವಾಗ ಪ್ರಾಣಶಕ್ತಿಯ ಅರಿವಾಗುತ್ತೆ, ಧ್ಯಾನ ಮಾಡುವಾಗ ಆತ್ಮದ ಅರಿವಾಗುತ್ತೆ. ಹಾಗಾಗಿ ಕರ್ಮ ಮಾಡುತ್ತಲೇ ಜ್ಞಾನ ಹುಟ್ಟುತ್ತೆ. ಇದು ಕರ್ಮದಿಂದ ಜ್ಞಾನಕ್ಕೆ ಹೋಗುವ ಹಂತ ಹಂತದ ಪ್ರಕ್ರಿಯೆಯಲ್ಲ, ಬದಲಿಗೆ ಕರ್ಮ ಮತ್ತು ಜ್ಞಾನ ಒಟ್ಟೊಟ್ಟಿಗೆ ಸಾಗುವ ಒಂದು ಸಮಗ್ರವಾದ ದಾರಿ. ಅದಕ್ಕೆ ನಾನು ಇದರ ತಿರುಳು ಜ್ಞಾನ ಅಂತ ಹೇಳಿದ್ದು. ಹಾಗಾದರೆ ನನ್ನ ವಾದವನ್ನು ಹೀಗೆ ಸಂಕ್ಷಿಪ್ತಗೊಳಿಸುತ್ತೇನೆ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಪ್ರಕಾರ ಸಂಧ್ಯಾವಂದನೆಯು ಒಂದು ಶ್ರೇಷ್ಠ ಜಪಯಜ್ಞ ಮತ್ತು ಪ್ರತಿಯೊಬ್ಬ ದ್ವಿಜನಿಗೂ ಅತ್ಯವಶ್ಯಕವಾದ ನಿತ್ಯಕರ್ಮ. ಇದರಲ್ಲಿ ಭಗವಂತನಿಗೆ ಶರಣಾಗುವ ಭಕ್ತಿಯಿದೆ ಮತ್ತು ಆ ಭಕ್ತಿಯನ್ನು ವ್ಯಕ್ತಪಡಿಸುವ ಕ್ರಮಬದ್ಧವಾದ ಕರ್ಮವೇ ಪ್ರಧಾನ. ಈ ಶ್ರದ್ಧಾಪೂರ್ವಕವಾದ ಕರ್ಮಯೋಗದ ಮೂಲಕವೇ ಸಾಧಕನಿಗೆ ಚಿತ್ತಶುದ್ಧಿ, ದೈವಾನುಗ್ರಹ ಮತ್ತು ಅಂತಿಮವಾಗಿ ಜ್ಞಾನ ಲಭಿಸುತ್ತದೆ. ದಾರಿ ಖಂಡಿತವಾಗಿಯೂ ಕರ್ಮದ್ದೇ ಆಗಿದೆ. ನನ್ನ ಅಂತಿಮ ಮಾತು ಹೀಗಿದೆ: ಸಂಧ್ಯಾವಂದನೆಯು ಕರ್ಮದ ಚೌಕಟ್ಟನ್ನು ಒಂದು ಅದ್ಭುತವಾದ ಸಾಧನವಾಗಿ ಬಳಸಿಕೊಳ್ಳುತ್ತೆ, ಆದರೆ ಅದರ ಅಂತಿಮ ಉದ್ದೇಶ ಸಾಧಕನನ್ನು ಆತ್ಮಜ್ಞಾನದ ಕಡೆಗೆ ಕೊಂಡೊಯ್ಯುವುದು. ಹಾಗಾಗಿ ಇದೊಂದು ಆಳವಾದ ಜ್ಞಾನಮಾರ್ಗ. ಇದರ ಪ್ರತಿಯೊಂದು ಕ್ರಿಯೆಯೂ ಕೇವಲ ಕ್ರಿಯೆಯಾಗಿ ಉಳಿಯದೆ ನಮ್ಮ ಶರೀರ ಅಂದ್ರೆ ಪಿಂಡಾಂಡ ಮತ್ತು ಈ ವಿಶ್ವ ಅಂದ್ರೆ ಬ್ರಹ್ಮಾಂಡ, ಇವೆರಡರ ನಡುವಿನ ಸತ್ಯವನ್ನು ಅರಿಯುವ, ಜ್ಞಾನವನ್ನು ಸಂಪಾದಿಸುವ ಸಾಧನಗಳಾಗಿವೆ. ಇದು ಕೇವಲ ಮಾಡುವ ಕ್ರಿಯೆಯಲ್ಲ, ಇದು ಅರಿಯುವ ಪಯಣ. ಸ್ಪಷ್ಟವಾಗಿ ಈ ಚರ್ಚೆಯಿಂದ ಒಂದು ವಿಷಯವಂತೂ ಗೊತ್ತಾಗುತ್ತೆ. ಸಂಧ್ಯಾವಂದನೆಯನ್ನು ಕೇವಲ ಕರ್ಮ ಅಥವಾ ಕೇವಲ ಜ್ಞಾನ ಅಂತ ವಿಂಗಡಿಸೋದು ಕಷ್ಟ. ಅದು ಎರಡನ್ನೂ ಒಳಗೊಂಡ ಒಂದು ಸಮಗ್ರ ಸಾಧನೆ. ಬಹುಶಃ ಲೇಖಕರು ಈ ಗ್ರಂಥಕ್ಕೆ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ ಅಂತ 2 ಸಂಪುಟಗಳಲ್ಲಿ ಹೆಸರಿಟ್ಟಿರುವುದೇ ಈ 2 ದೃಷ್ಟಿಕೋನಗಳು ಹೇಗೆ ಪರಸ್ಪರ ಪೂರಕವಾಗಿವೆ ಎಂಬುದನ್ನು ಸೂಚಿಸಲಿಕ್ಕೆ ಇರಬಹುದು. ಹಾಗಾದರೆ ನಾವು ನೋಡುತ್ತಿರುವ ಹಾಗೆ ಸಂಧ್ಯಾವಂದನೆ ಕೇವಲ ಮಾಡುವ ಕ್ರಿಯೆಯಲ್ಲ, ಅದು ಅರಿಯುವ ಪ್ರಯಾಣವೂ ಹೌದು. ಬಹುಶಃ ಕರ್ಮದ ದೋಣಿಯಲ್ಲಿ ಜ್ಞಾನದ ಸಾಗರವನ್ನು ದಾಟುವ ಒಂದು ಪರಿಪೂರ್ಣ ಸಾಧನ ಇದು.
ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾದ ಚಿಂತನೆಗೆ ಈ ಗ್ರಂಥದಲ್ಲಿ ಖಂಡಿತವಾಗಿಯೂ ಅವಕಾಶವಿದೆ.